ಅತಿ ಹೆಚ್ಚಾಗಿ ಬರ್ತಾ ಇರೋಂಥ ಒಂದು ವಿಷಯ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಿದ್ದು. ಒಂದು ಗುಂಪು ನಮ್ಮ ಪಕ್ಷದಲ್ಲೇ ಹಿರಿಯರು ಯತ್ನಾಳ್ ಅವರು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ವಿರೋಧದ ಹೇಳಿಕೆಗಳು ಕೊಡ್ತಾ ಇದ್ರು ಸಹ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು, ನಮ್ಮ ರಾಜ್ಯದ ಮುಖಂಡರುಗಳು ಅವ್ರ ಜೊತೆ ಚರ್ಚೆ ಮಾಡಿ, ಇವ್ರ ಜೊತೆ ಚರ್ಚೆ ಮಾಡಿ ಇಬ್ಬರನ್ನು ಒಟ್ಟಿಗೆ ಕುಂಡ್ರಿಸುವಂಥದ್ದಾಗಲಿ ಅಥವಾ ನೀವು ಈ ರೀತಿ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋದಾಗ್ಲಿ ಯಾವುದೂ ಸಹ ಒಂದು ಕೆಲಸನೂ ಮಾಡದೆ ಅಲ್ಲಿ ಅವ್ರಿಗೇನು ಹೇಳಬೇಕು ಅಲ್ಲಿ ಹೇಳೋದು, ಇಲ್ಲೇನು ಬೇಕೋ ಇಲ್ಲಿ ಹೇಳೋದು, ಒಟ್ಟಾರೆಯಾಗಿ ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇದೆ. ಇದು ಹಿಂಗೆ ಮುಂದುವರಿಬೇಕು ಅಂತ ಕೆಲವರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆ ಇಷ್ಟಪಡೋರು ನೇರವಾಗಿ ಮಾತಾಡೋದು. ಜನರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲಗಳಕ್ಕಿಂತ ಸಾರ್ವಜನಿಕರಲ್ಲಿ ಮೂಡುವಂಥ ಅಭಿಪ್ರಾಯ ಬಿಜೆಪಿನಲ್ಲೇ ಗೊಂದಲ ಜಾಸ್ತಿ ಇದೆ ಅನ್ನೋದು ಗೊತ್ತಾಗೋ ಥರ ಕಾಣ್ತಾ ಇದೆ. ಅದಕ್ಕೆ ಇನ್ನು ಮುಂದಕ್ಕಾದರೂ ಏನಿವತ್ತು ಬೆಂಗಳೂರು ನಗರದ ಹಿರಿಯ ಶಾಸಕರು, ವಿರೋಧ ಪಕ್ಷದ ನಾಯಕರು, ಅಶೋಕ್ ಅವರು ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಮಾತಾಡೋಂಥ ಕೆಲಸ ಮಾಡಿದ್ರೆ ಅವರ ಸ್ಥಾನಕ್ಕೆ, ಅವರ ಘನತೆಗೆ, ಅವರ ಹಿರಿತನಕ್ಕೆ ಒಂದು ಗೌರವ ತರುತ್ತೆ. ಇದನ್ನ ಹಿಂಗೆ ಮುಂದುವರಿಯೋಕ್ಕೆ ಬಿಟ್ಟರೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯದಂತೂ ಅಲ್ಲ. ಅದೇ ರೀತಿ ಯಡಿಯೂರಪ್ಪನವರಿದ್ದಾರೆ. ಎಲ್ಲರೂ ಸಹ ಇವತ್ತು ಜೊತೆಯಲ್ಲಿ ತಗೊಂಡೋಗೋಣ ಅಂತ ಬಹಳ ಸಾರಿ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ನಮ್ಮ ಕೇಂದ್ರದ ನಾಯಕರಿದ್ದಾರೆ, ಸೋಮಣ್ಣವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಒಗ್ಗಟ್ಟು ಹೋಗೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಮೈತ್ರಿ ಆಗಿರ್ತಕ್ಕಂತಹ, ಜೊತೆಯಲ್ಲೇ ಇರ್ತಕ್ಕಂತಹ JDSನ ದೇವೇಗೌಡರಿದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಾಗಿದೆ. ಇವತ್ತು ನಮ್ಮ ಜೊತೆಯಲ್ಲಿ ಹಳೆ ಮೈಸೂರಿನಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚು ಸ್ಥಾನಗಳು ಗೆಲ್ಲಿಸೋದಕ್ಕೆ ನಾವು ಜೊತೆಯಲ್ಲಿ ಹೋಗಿದ್ದೀವಿ. ಇದೇ ರೀತಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಾಗಿದೆ, ಜೊತೆಯಲ್ಲಿ ಇರಬೇಕಾಗಿದೆ. ನಾವೇ ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ
ಬಹಳ ಕಷ್ಟ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಕಿತ್ತಾಟ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ನಾನು ಸಭೆಗಳು ಮಾಡೋದು ಒಂದ್ ಕಡೆ, ಸತೀಶ್ ಜಾರಕಿಹೊಳಿ ಅವರು ಒಂದ್ ಕಡೆ, ಪರಮೇಶ್ವರ್ ಅವರು ಒಂದ್ ಕಡೆ, ಮಹದೇವಪ್ಪ ಅವರು ಒಂದ್ ಕಡೆ, MB ಪಾಟೀಲ್ ಒಂದ್ ಕಡೆ, ಇವೆಲ್ಲ ನಡೀತಾ ಇದೆ. ಜನರಿಗೆ ಅವ್ರಕ್ಕಿಂತ ನಮ್ಮದೇ ಗೊಂದಲ ಜಾಸ್ತಿ ಅನ್ನೋ ತರ ಕಾಣಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ರಾಜಕಾರಣ ಏನ್ ಬೇಕಾದ್ರೂ ಆಗ್ಬೋದು.